ಪರಿಹಾರ ವಿಳಂಬ ಮಾಡಿದ್ದಕ್ಕೆ ಭೂಸ್ವಾಧೀನ ಅಧಿಕಾರಿ ಕಚೇರಿಗೆ ಜಪ್ತಿ ಮಾಡಲಾಗಿದೆ. ಮಂಡ್ಯ ಡಿಸಿ ಕಚೇರಿ ಆವರಣದ ಭೂಸ್ವಾಧೀನ ಅಧಿಕಾರಿಯ ಆಫೀಸ್ ಇದು. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ವಶಪಡಿಸಿಕೊಂಡಿದ್ದಂತಹ ಭೂಮಿ ಕೆಆರ್ಪೇಟೆ ತಾಲೂಕಿನಲ್ಲಿ ಬೂಕನಕೆರೆ ಹೋಬಳಿಯ ರೈತರು 15 ವರ್ಷಗಳಾದರೂ ಕೂಡ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನುವಂತ ಒಂದು ಆಕ್ರೋಶ. ಇನ್ನು ಅಧಿಕಾರಿಗಳು ಹೆಚ್ಚಿನ ಪರಿಹಾರಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಂತ ಅನ್ನದಾತರು ಸೂಕ್ತ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅಂತ ಹೇಳಿ ಆ ಒಂದು ಕಚೇರಿಯನ್ನೇ ಜಪ್ತಿ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಹೇಮಾವತಿ ನೀರಾವರಿ ಕಚೇರಿ ಜಪ್ತಿಯಾಗಿತ್ತು, ಆದರೂ ಕೂಡ ಪರಿಹಾರವನ್ನ ಕೊಟ್ಟಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ರು ಅನ್ನುವಂಥ ಒಂದು ಆರೋಪ. ಹಾಗಾಗಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೂಡ ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ ಅನ್ನುವಂಥ ಆಕ್ರೋಶ ಇದೆ. ಹಾಗಾಗಿ ಈ ರೀತಿಯಾಗಿ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಂಡ್ಯ ಡಿಸಿ ಕಚೇರಿ ಆವರಣದ ಭೂಸ್ವಾಧೀನ ಅಧಿಕಾರಿ ಆಫೀಸ್ ಇದು. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿಯನ್ನ ವಶಪಡಿಸಿಕೊಂಡಿರ್ತಾರೆ, ರೈತರ ಭೂಮಿ. ಅದಾದ ನಂತರ ಪರಿಹಾರ ಹಣ ಕೊಟ್ಟಿರ್ತಾರೆ, ಆದರೆ ಸರಿಯಾದಂಥ ಮೊತ್ತ ಒಂದು ಕೊಟ್ಟಿರಲ್ಲ, ಇನ್ನಷ್ಟು ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿರುತ್ತೆ. ಆದರೆ ಅಧಿಕಾರಿಗಳು ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಸುಮ್ಮನೆ ಕೈ ತೊಡ್ಕೊಳ್ಳೋಣ ಅಂತ ಹೇಳಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಆಕ್ರೋಶಗೊಂಡಿರುವಂಥ ರೈತರು ಹೇಗೆ ನಮ್ಮ ಭೂಮಿಯನ್ನು ವಶಪಡಿಸ್ಕೊಳ್ತೀರಾ, ಸ್ವಾಧೀನಪಡಿಸ್ಕೊಳ್ತೀರಾ, ಅದಾದ ನಂತರ ಸರಿಯಾದಂಥ ಬೆಲೆ ಅದಕ್ಕೆ ಕಟ್ಟೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಡಿಸಿ ಕಚೇರಿ ಏನಿದೆ ಈ ಕಚೇರಿಯನ್ನೇ ಜಪ್ತಿ ಮಾಡಿಕೊಂಡಿದ್ದಾರೆ. ಅಳವಡಿಸಿಕೊಂಡಿರೋದ್ರಿಂದ ಆಲ್ರೆಡಿ ನಮ್ದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16ರಿಂದ 17 ವರ್ಷ ಆಗಿದೆ. ಅಲ್ಲಿಂದ ಇನ್ನೂ ತನಕ ಸರ್ ನಮ್ಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿದ್ರು, ಹಣ ಕೊಟ್ಟಿರೋದ್ರಿಂದ ಇದು ನಮ್ಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು ಲಾಯರ್ ಇಟ್ಕೊಂಡು ಅಪೀಲ್ ಹಾಕ್ತೇವೆ ಸರ್. ಅಪೀಲ್ ಏನಾಯ್ತು ಅಂತಂದ್ರೆ 2 ವರ್ಷದಲ್ಲಿ ಮಾಮೂಲಿ ತೀರ್ಮಾನ ಆಯ್ತು ಸರ್, ಇವತ್ತು ಪರಿಹಾರನ ಕೊಡ್ಬೇಕು ಕಣಪ್ಪ ಅಂತ ಸರ್ಕಾರದಿಂದ ಆಲ್ರೆಡಿ ಕ್ಲಿಯರ್ ಆಯ್ತು ಸರ್. ಇದುವರೆಗೂ ಸರ್ ಅಧಿಕಾರಿ ವರ್ಗದವರು ಯಾರೂ ನಮ್ಗೆ ಪರಿಹಾರನ ಇನ್ನೂ ತನಕ ಕೊಟ್ಟಿಲ್ಲ ಸರ್. ಅದರಿಂದ ಸರ್ ಕೋರ್ಟ್ ಏನ್ ತೀರ್ಮಾನ ಕೊಡ್ತು ಅಂತ ಅಂದ್ರೆ ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೀಗೆ ಪರಿಹಾರ ವಿಳಂಬ ಮಾಡ್ತಾ ಇರೋದು ಏನಕ್ಕೆ? ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಯಾಕೆ? ರೈತರು ಈ ಮಟ್ಟಿಗೆ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತಂದ್ರೆ ಏನಿದು ಘಟನೆ ಅಂತ? ರೋಶಿನಿ, ಏನು ಈ ಒಂದು ಪ್ರಕರಣ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಭಾಗದಲ್ಲಿ. ಆದ್ರೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಏನಂತಂದ್ರೆ ಇದುವರೆಗೂ ಕೂಡ ಮಂಡ್ಯ ಜಿಲ್ಲಾಡಳಿತ ಅಂತೇಳಿ ಪ್ರಾರಂಭವಾದ ಇದುವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ತರದ ಒಂದು ಪ್ರಕರಣ ನಡೆದಿರಲಿಲ್ಲ. ಯಾಕೆಂದ್ರೆ ಏನು ತಾಲೂಕು ಮಟ್ಟದಲ್ಲಿ ಮತ್ತು ಜೊತೆಗೆ ಭೂಸ್ವಾಧೀನಾಧಿಕಾರಿಗಳಿಂದ ಬೇಸತ್ತಂತ ಅಧಿಕಾರಿ ಏನು ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಾಗ ಜಿಲ್ಲಾಧಿಕಾರಿಗಳು ಅದರ ಬಗೆಹರಿಸಿ ಅವರಿಗೆ ಸೂಕ್ತ ಪರಿಹಾರ ನೀಡುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಇದೇ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲಾಡಳಿತದಲ್ಲಿರುವಂತಹ ಕಚೇರಿಯ ಜಪ್ತಿ ಮಾಡುವ ಒಂದು ಕೆಲಸ ಆಗಿರುವಂತದ್ದು. ಯಾಕೆಂದ್ರೆ ಕಳೆದ ಸುಮಾರು 15 ವರ್ಷದಿಂದ ಕೂಡ ಈ ರೈತರು ನಿರಂತರವಾಗಿ ತಮ್ಮ ಪರಿಹಾರಕ್ಕಾಗಿ ಭೂ ಕಳೆದುಕೊಂಡ ಪರಿಹಾರಕ್ಕಾಗಿ ಹೋರಾಡ್ತಾ ಇದ್ರು. ಯಾಕೆಂದ್ರೆ ಕೇರ್ಪೇಟೆ ಭಾಗದಲ್ಲಿ ಏನು ಹೇಮಾವತಿ ನಾಲೆ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಏನು ಜಮೀನನ್ನು ವಶಪಡಿಸಿಕೊಂಡಿರುತ್ತೆ ಸರ್ಕಾರ, ಆದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ನೀಡಿರುವುದಿಲ್ಲ. ಸರಿಸುಮಾರು ಒಂದು 15 ಹಳ್ಳಿಗ ರೈತರಿಗೆ ಈ ರೀತಿ ಹರಿದಾಡ್ತಾ ಇರುತ್ತೆ. ಜೊತೆಗೆ ಅವರು ಕಾನೂನು ಹೋರಾಟವನ್ನು ಮಾಡ್ತಾರೆ. ಕಾನೂನು ಹೋರಾಟ ಮಾಡಿದ ನಂತರ ಇದೀಗ ಕಚೇರಿ ಜಪ್ತಿ ಮಾಡ್ಲಿಕ್ಕೆ ಕೋರ್ಟ್ ಆದೇಶವನ್ನ ನೀಡಿರುತ್ತೆ. ಹಾಗಾಗಿ ಏನು ಈ ಒಂದು ಪ್ರಕ್ರಿಯೆ ನಡೆದಿರುವಂತದ್ದು. ಯಾಕೆಂತಂದ್ರೆ ಅನ್ನದಾತರು ಅವರ ಒಂದು ಜಮೀನನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ನೀರು ಬರುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾಲೆಗೆ ಜಮೀನನ್ನ ಬಿಟ್ಕೊಟ್ಟಿದ್ರು. ಆದ್ರೆ ಸರ್ಕಾರ ಇಷ್ಟೊಂದು ವಿಳಂಬ ಮಾಡಿರುವಂತದ್ದು ಮತ್ತೆ ಧೋರಣೆ ಮಾಡಿರೋದನ್ನ ಖಂಡಿಸಿ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಟ್ಟಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.